ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ಇವತ್ತ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಕಳಪೆ ಕಾಮಗಾರಿ ಆಗಿರಬಹುದು ಮತ್ತು ಅರ್ಧ ಕೆಲಸಗಳು ಮಾಡುತ್ತಿರುವಂತಹದ್ದು ನೀವೆಲ್ಲ ಯಾದಗಿರಿ ನ್ಯೂಸ್ನಲ್ಲಿ ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಿ. ವಿಶೇಷವಾಗಿ ಹೇಳಬೇಕಾದ್ರೆ ಲ್ಯಾಂಡ್ ಆರ್ಮಿದವರು ಬಹಳಷ್ಟು ಕಡೆ ಮಾಡಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಬಟ್ ನಮ್ಮ ಕಣ್ಣಿಗೆ ಕಂಡಿದ್ದು ಮನಗಂದಾಳ್ ಗ್ರಾಮದಲ್ಲಿ. ಅಲ್ಲಿ ಅರ್ಧ ರಸ್ತೆ ಮಾಡಿ ಇವತ್ತ ಆ ಅಧಿಕಾರಿಗಳು ನಮಗೆ ರಿವರ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಏನಂತೇಳಿ, ಇಲ್ಲ ನಿಮಗೆಲ್ಲ ಮೆಜರ್ಮೆಂಟ್ ಮಾಡಕ್ಕೆ ಬರೋದಿಲ್ಲ, ನಾವು ಇಷ್ಟು ಫೀಟ್ ಹಾಕಿದ್ದೇವೆ ಅಷ್ಟು ಫೀಟ್ ಹಾಕಿದ್ದೇವೆ, ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತ ನಾನೇ ಮೆಜರ್ಮೆಂಟ್ ಮಾಡಿದ್ದೇನೆ. ನಾನು ಮಾಡಿದಿರುವ ಮೆಜರ್ಮೆಂಟ್ ತಪ್ಪಾಗಿದೆ ಅಂತೇಳಿ ಇವತ್ತ ರಿಟೈರ್ಮೆಂಟ್ ಆದಂಥ ಜೆ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಇರಲಿ, ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಂಗಿತ್ತಂತಂದ್ರೆ ನೀವ್ಯಾಕೆ ಇಲ್ಲಿಂದ ಅಲ್ಲಿಯವರೆಗೆ ಬೇಕು 250 ಫೀಟ್ ಮಾಡ್ಬೇಕಂತೇಳಿ ಯಾಕೆ ನೀವು ಬರ್ದಿದ್ದೀರಿ? ಬೇಕಲ್ಲ. ಅದರಲ್ಲಿ ಬರ್ದಿದ್ದು ಒಂದು, ನೀವು ಮಾಡ್ತಾ ಇರೋದು ಇನ್ನೊಂದು. ಕೇಳಕ್ಕೆ ಹೋದ್ರೆ ಇಲ್ಲ ನಾವು ಎಲ್ಲ ಮಾಡಿದಿಲ್ಲ ಕರೆಕ್ಟ್ ಅಂತ ನೀವು ಹೇಳ್ತಾ ಇದ್ದೀರಿ. ಇದರಲ್ಲಿ ನೀವು ಹೇಳಿದ್ದೇ ಸಾರ್ವಜನಿಕರು ಕೇಳಬೇಕು. ಇದೇನು ಒಂದನ್ನ ಅರ್ಥನೇ ಇಲ್ಲಾರ್ದಾಗ ಮಾತಾಡ್ತಾ ಇದ್ದಾರೆ. ಇವತ್ತ ನಾವು ಕೇಳಕ್ ಹೋದ್ರೆ ನಮ್ಮನ್ನೇ ದಾರಿ ತಪ್ಪಿಸಿ ಮಾತಾಡ್ತಿದ್ದಾರೆ ಅಧಿಕಾರಿಗಳು. ಇನ್ನೊಂದು ವಿಷಯ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ ಕಣ್ಣಿಗೂ ಕಂಡು ಸಹ ಆ ಮೇಲಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಮತ್ತು ಅದೇ ವಿಷಯದ ಬಗ್ಗೆ 2 ಬಾರಿ ಶಾಸಕರಿಗೂ ಸಹ ಭೇಟಿಯಾಗಿದ್ದಾರೆ. ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಅವರು ಸಹ ಭೇಟಿಯಾಗಿದ್ದಾರೆ. ಆ ಶಾಸಕರು ಸಹ ಹೇಳಿದ್ದಾರೆ ಡಬ್ಲ್ಯೂ ಅವರಿಗೆ, AW ಅವರಿಗೆ ಅಲ್ಲಿ ಸಮಸ್ಯೆ ಏನಿದೆ ಆದಷ್ಟು ಬೇಗ ಬಗೆಹರಿಸಿ, ಪದೇ ನಮ್ಮ ಹತ್ರ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸಹ ಫೋನ್ ಮಾಡಿದಾಗ ಓಕೆ ಅಂತ ಹೇಳ್ತಾರೆ. ಆ ನಂತರ ಏನಾಗುತ್ತೆಯೋ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಓಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿಗೆ ಬರ್ತಾರೆ, ಸುಮ್ಮನೆ ನೋಡ್ತಾರೆ. ಜನರು ಏನೋ ಒಂದು ಹೇಳಿದ್ರೆ ಸಾಕಲ್ಲಿ, ಇಲ್ಲ ಮಾಡಬೇಡ್ರಿ, ಇದೇ ಬೇಕಾಗಿರುತ್ತೆ ಅಧಿಕಾರಿಗಳಿಗೆ. ಇಷ್ಟು ಹೇಳಿದ್ರೆ ಸಾಕು, ನಾವೇನು ಮಾಡೋಣ ಸರ್, ಅವ್ರು ಬೇಡ ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಒಂದು ವೇಳೆ ಮಾಡಂತಂದ್ರೆ ನಾವು ಮಾಡ್ತೀವಿ. ನೋಡಿ ಇವರು ಎಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಯಾರು ಬೇಡ ಅಂದರೆ ಸಾಕು ಅನ್ನೋದು ಒಂದೇ ಒಂದು ನೆವನ ಇಟ್ಕೊಂಡು ಇವತ್ತ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ಈ ಅಧಿಕಾರಿಗಳೇ ಅಲ್ಲಿ ಕೆಲವೊಬ್ಬರಿಗೆ ತಮ್ಮ ಕಡೆ ಮಾತನಾಡೋಕ್ಕೆ ನೇಮಿಸಿಕೊಂಡಿದ್ದಾರೆ. ಈ ಅಧಿಕಾರಿಗಳ ಕೈವಾಡ ಇದೆ. ಅಲ್ಲಿ ಕೆಲಸ ಮಾಡಬಾರ್ದು, ಲೂಟಿ ಹೊಡಿಬೇಕಂತೇಳಿ ಇವತ್ತ ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನೀವು ಯಾವುದೇ ಅಧಿಕಾರಿಗಳಾಗಿರಬಹುದು, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಲ್ಯಾಂಡ್ ಆರ್ಮಿದವರು ಎಷ್ಟೆಷ್ಟು ಕೆಲಸ ಮಾಡಿದ್ರಿ, ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಪ್ರತಿದಿನ ನಿಮ್ಮ ವಿರುದ್ಧ ಸುದ್ದಿ ಮಾಡ್ತೇನೆ. ನೀವು ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ. ನನ್ನ ವಿರುದ್ಧ ಯಾವುದೇ ಥರ ಕೆಲಸ ನೀವು ಆರೋಪ ಮಾಡಿದ್ರು ಸಹ ನಾನು ಹಿಂದೆ ಸರಿಯುವಂಥವನು ಅಲ್ಲ. ನಿಮ್ಮನ್ನು ಜೈಲಿಗೆ ಕಳಿಸುವವರೆಗೂ ಬಿಡುವುದಿಲ್ಲ. ಲ್ಯಾಂಡ್ ಆರ್ಮಿದಲ್ಲಿ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಲ್ಯಾಂಡ್ ಆರ್ಮಿದವರು ಎಲ್ಲೆಲ್ಲಿ ಕೈ ಹಾಕಿದಾರೋ ಅಲ್ಲಿ ಕೆಲಸ ಸರಿಯಾಗಿ ಮಾಡಿಲ್ಲ. ಮನಗಂದಾಳ್ ಒಂದೇ ಅಂತ ಇಲ್ಲ, ತಂಗಡಿ ಗ್ರಾಮದಲ್ಲಿ ಹೋದ್ರು ಸಹ ಅಲ್ಲಿನೂ ಅರ್ಧಂಬರ್ಧ ಕೆಲಸ ಮಾಡಿ ಬಂದಿದ್ದಾರೆ. ನಾನೇ ಹೋಗಿ ಅವತ್ತು ಅವರಿಗೆ ಫೋನ್ ಮಾಡಿದ್ದೇನೆ. ಮತ್ತೆ ಮನಗಂದಾಳ್ ಆಯಿತು, ತಂಗಡಿಗೆ ಆಯಿತು, ಮತ್ತು ಕೊಡಗಿರ ಬಳಿ ಒಂದು 2 ಕಿಲೋಮೀಟರ್ ರಸ್ತೆ, ಅಲ್ಲಿನೂ ಸಹ ಕಳಪೆ ಕಾಮಗಾರಿ ಮಾಡಿದರು. ಸುದ್ದಿ ಪ್ರಕಟವಾದ ನಂತರ ಮತ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. 2 ಕೋಟಿ ರೂಪಾಯಿ ಹಾಕಿದ 1 ತಿಂಗಳಿಗೆ ಡಂಬರ್ ಕೈಗೆ ಬರ್ತಿತ್ತು ಕಿತ್ತು ಹಾಕಿದ್ರೆ. ಆ ರೀತಿ ಇವತ್ತ ಲ್ಯಾಂಡ್ ಆರ್ಮಿದವ್ರು ಕೆಲಸ ಮಾಡ್ತಾ ಇದ್ದಾರೆ. ಈ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಇದ್ದಾರಲ್ಲ, ಇವ್ರು ಲೂಟಿ ಮಾಡಕ್ಕೆ ಕುಳಿತಿದ್ದಾರೆ ಇವತ್ತ. ಹಾಗಾಗಿ ನಾನು ಇವತ್ತ ಈ ಲ್ಯಾಂಡ್ ಆರ್ಮಿ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೇನೆ.
ನನ್ನ ವಿರುದ್ಧ ನೀವು ಯಾವುದೇ ಷಡ್ಯಂತ್ರ ರೂಪಿಸಿದ್ರು ಸಹ ನಾನು ಭಯ ಪಡುವಂತ ವ್ಯಕ್ತಿ ಅಲ್ಲ. ನೀವು ಅರ್ಥ ಮಾಡಿಕೊಳ್ಳಿ. ನೀವು ಮಾಡ್ತೀರಾ ಕೆಲಸ ಮಾಡಿ, ನಿಮ್ಮ ಪರವಾಗಿರ್ತೇವೆ. ನೀವು ಡೂಪ್ಲಿಕೇಟ್ ಕೆಲಸ ಮಾಡಿದ್ರೆ ನಾನು ಬಿಡುವಂತ ಮಾತೇ ಇಲ್ಲ. ನೀವು ಯಾರಿಗೆ ಹೇಳ್ತೀರಿ ಹೇಳ್ರಿ, ಶಾಸಕರಿಗೆ ಹೇಳ್ತೀರಾ ಹೇಳ್ರಿ, ಸಚಿವರಿಗೆ ಹೇಳ್ತೀರಾ ಹೇಳ್ರಿ, ಇನ್ನು ಯಾರ್ಯಾರಿಗೆ ಹೇಳ್ತೀರಿ ಹೇಳ್ರಿ. ನೀವು ಇವತ್ತ ಶಾಸಕರ ಮಾತಿಗೆ ಬೆಲೆ ಇಲ್ಲ ಅನ್ನಂಗಾಗಿದೆ. ಶಾಸಕರು ಎರಡು ಬಾರಿ ಹೇಳಿದ್ರು ಸಹ ನೀವು ಯಾವುದೇ ತರಹದ ಕೆಲಸ ಮಾಡಿಲ್ಲ. ಮನಗನಾಳ ಗ್ರಾಮದಲ್ಲಿ ಸಂಪೂರ್ಣವಾದ ರಸ್ತೆ ಮಾಡಿಲ್ಲ, ಪೂರ್ತಿ ಈ ಕಡೆಯಿಂದ ಆ ಕಡೆಗೆ ಮುಟ್ಟಿಸಿಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ರಿ. ಎರಡನೇದು, ಅಲ್ಲಿ ಏನಾಗ್ತಾ ಇದೆ, ಚರಂಡಿ ನಿರ್ಮಾಣ ಮಾಡದೆ, ಯಾವುದೇ ತರಹದ ಡ್ರೈನೇಜ್ ನಿರ್ಮಾಣ ಮಾಡದೆ ಬಿಟ್ಟು ಬಂದಿರಿ. ಇವತ್ತಲ್ಲಿ ಜಗಳ ಆಡ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿದವರು ಮಾಡಿದಂತ ಕೆಲಸಕ್ಕೆ ಇವತ್ತ ಅಲ್ಲಿ ಗ್ರಾಮಸ್ಥರು ಜಗಳ ಆಡ್ತಿದ್ರು ಪ್ರತಿದಿನ. ಹಾಗಾಗಿ ಇವತ್ತ ಅಲ್ಲಿ ಮತ್ತೇನಾಗಿದೆ, ಆ ಬಚ್ಚಲ್ ನೀರು ರಸ್ತೆ ಮೇಲೆ ಬರ್ತಾ ಇದ್ದಾವೆ, ಅದನ್ನು ಕೆಲವೊಬ್ಬರು ಅಡ್ಡ ಹಾಕಿದ್ದಾರೆ ಅಲ್ಲಿ. ಇದೆಲ್ಲ ಯಾರು ಮಾಡಿದ್ದು? ಮೊದಲೇ ಸರಿಯಾಗಿತ್ತು ರಸ್ತೆ, ಈ ಸಿ ರಸ್ತೆ ನಿರ್ಮಾಣ ಮಾಡಿ ಆ ಜನರಿಗೆ ಅಲ್ಲಿ ಸುಖವಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು. ಅಲ್ರಿ, ಅಭಿವೃದ್ಧಿ ಮಾಡಬೇಕಾದ್ರೆ ಜನರ ಕೇಳಿ ಅಭಿವೃದ್ಧಿ ಮಾಡ್ತೀರಾ ನೀವು? ನಿಮ್ಗೆ ಯಾವ ರೀತಿ ಆದೇಶ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದರ ಇಷ್ಟು ಪರಿಜ್ಞಾನ ಇಲ್ವಾ ನಿಮಗೆ? ಯಾರೋ ಒಬ್ರು ಬೇಡ ಅಂತಂದ್ರೆ ನೀವು ಬಿಟ್ಟು ಬರ್ತೀರಾ? ಮತ್ತೆ ಸಿ ರೋಡ್ ಯಾಕೆ ಹಾಕಿದ್ರಿ? ಅವತ್ತ ಸಿ ರೋಡ್ ಹಾಕ್ಬೇಡ ಅಂತ ಹೇಳ್ತೀರಿ, ಮತ್ತೆ ಹೇಳ್ತಾರೆ ಹಾಕಿದ್ದಲ್ಲಿ 190 ಫೀಟು. ಇವತ್ತು ನನ್ಗೆ ಹೇಳ್ತಾರೆ ಇಲ್ಲ, ನಾವು 260-50ಕ್ಕಿಂತ ಹೆಚ್ಚಿಗೆ ಹಾಕಿದ್ದೇವೆ ಅಂತ ಹೇಳ್ತಾರೆ. ಅಲ್ರಿ, ಅಲ್ಲಿ ಎಲ್ಲೆಲ್ಲೋ ಸಂದೆಗೆ ಹಾಕಿದ್ದಾರೆ. ಹೋಗಿ ಅಲ್ಲಿ 12 ಫೀಟು ಅಗಲ, 250 ಫೀಟು ಉದ್ದ ಆಗ್ಬೇಕು. ನೀವು ಎಲ್ಲೋ ಹೋಗಿ ಹಾಕಿ ಇವತ್ತು ಹೇಳ್ತಾ ಇದ್ರಿ ಇಲ್ಲ ನಾವು ಅಲ್ಲಿ ಹಾಕಿ ಇಲ್ಲ. ಯಾರು ಹಾಕಂತ ಹೇಳಿದ್ರು ಅಲ್ಲಿ? ನಿಮ್ಗೆ ಆದೇಶ ಇದೆಯಾ ಅಲ್ಲಿ ಹಾಕಂತ ಹೇಳಿ? ಜೈ ಅವರು, ನಾನು ನಿಮಗೆ ಕೇಳ್ತಾ ಇದ್ದೇನೆ, ನಿಮ್ಗೆ ಅವಕಾಶ ಇದೆಯಾ ಅಲ್ಲಿ ಹಾಕೋದಕ್ಕೆ? ಆದೇಶ ಇದೆಯಾ? ಅಲ್ಲಿ ಆಗ್ಬೇಕು ನೋಡ್ರಿ ನೀವು. ಅಲ್ಲಿ ಹಾಕಿದ್ರೆ ನಡೀತದೆ. ಇಲ್ಲ ಅಂತ ಮೆಜರ್ಮೆಂಟ್ನಲ್ಲಿ ಹೆಂಗಿದೆ ನಿಮ್ಗೆ ಹಾಕೋದಕ್ಕೆ? 12 ಫೀಟು ಅಗಲ ಆಗಬೇಕು, 250 ಫೀಟ್ ಉದ್ದ ಹಾಕಬೇಕು ನೀವು. ಅದು ಬಿಟ್ಟು ಎಲ್ಲೆಲ್ಲಿ ಯಾರ್ಯಾರು ಹೇಳಿದ್ರು, ಯಾರ್ಯಾರ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಹಾಕಿ ಇವತ್ತು ನೀವು ಬಿಲ್ ಮಾಡ್ತಾ ಇದ್ರ ಅಂತಂದ್ರೆ ಒಂದು ಕೆಲಸ ಮಾಡಿ, ಅಲ್ಲಿ ಸ್ವಲ್ಪ ಊರು ತುಂಬೆಲ್ಲ ಹಾಕೊಂಡು ಬರ್ರಿ. ಹಾಕೊಂಡು 250 ಫೀಟ್ ಮಾಡ್ಕೊಂಡು ಬಿಡಿ. ಒಂದು ಕಡೆ ಯಾಕೆ ಮಾಡ್ತೀವಿ ಸುಮ್ಮನೆ ಅಂಕ? ಇದು ನೀವು ಏನು ಮಾಡ್ತಾ ಇದ್ರಿ ಅಂತಂದ್ರೆ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ನಾನೇ, ನೀವು ತಿಳ್ಕೊಂಡಿರಬಹುದು, ನಾಳೆ ನಿಮ್ಮನ್ನು ಜೈಲಿಗೆ ಹಾಕಿಸ್ತೇನೆ. ಅಷ್ಟು ಈಜಿ ಬಿಡೋನಲ್ಲ ನಾನು. ಜೈಲಿಗೆ ಕಳಿಸೋವರೆಗೆ ನಾನು ಸುಮ್ಮನಿರಂಗಿಲ್ಲ. ಯಾವುದೇ ಅಧಿಕಾರಿ ಆಗಿರಬಹುದು, ತಪ್ಪು ಮಾಡಿದ್ರೆ ತಿದ್ದುಕೊಳ್ಬೇಕು. ಅದು ಬಿಟ್ಟು ಇವತ್ತ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ರಿ. ಇವತ್ತ ಆ ಗ್ರಾಮಸ್ಥರನ್ನು ದಾರಿ ತಪ್ಪಿಸ್ತಾ ಇದ್ರಿ. ಆ ಬುಗ್ಗಪ್ಪನ ಮನೆ ಮೇಲೆ ನೀವು ಏನು ಮಾಡಿದ್ರಿ? ಎಲ್ಲಿ ನೀರು ನಿಲ್ತಾವೋ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ನೀವು. ಯಾರು ಸ್ವಲ್ಪ ಇಲ್ಲಿ ಯಾಕಂದ್ರೆ ಅಲ್ಲಿ ಯಾಕೆ ಬಂತು ಬಿಡ್ತೀವಿ ನೀವು. ಇದಕ್ಕೆ ಅದೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಅದಕ್ಕೆನಾ? ಅಧಿಕಾರಿಗಳಾಗಿದ್ದು ಅದಕ್ಕೆನಾ? ಸಾರ್ವಜನಿಕ ತೆರಿಗೆ ಹಣದಲ್ಲಿ ಲಕ್ಷ ರೂಪಾಯಿ ದುಡ್ಡು ಏನ್ ನೀವು ಮಾಡ್ತಾ ಇರೋದು ಕೆಲಸ? ಅರ್ಧಂಬರ್ಧ ಕೆಲಸ ಮಾಡಿ ಲೂಟಿ ಹೊಡಿತಾ ಇದ್ರಿ ಇವತ್ತು ನೀವು. ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮಗೆ ಪೇಮೆಂಟ್ ಬರ್ತಾ ಇಲ್ವಾ ಲೂಟಿ ಹೊಡೆಯೋದಕ್ಕೆ? ಯಾವುದೇ ಅಧಿಕಾರಿ ತಪ್ಪು ಮಾಡಿದ ಅಂದ್ರೆ ಆ ಮೇಲಧಿಕಾರಿಗಳು ಸಮರ್ಥನೆ ಮಾಡ್ಕೋಬಾರ್ದು. ಅವರ ವಿರುದ್ಧ ಏನು ಬಂದ್ರೆ ತಕ್ಷಣ ಅವರನ್ನು ಯಾಕೆ ಬಂದ ಎನ್ಕ್ವೈರಿ ಮಾಡ್ಬೇಕು. ಅದು ಬಿಟ್ಟು ಇಲ್ಲ ನಮ್ಮ ಅಧಿಕಾರಿಗಳು ಬರೇ ಅದು ಸಿ ರಸ್ತೆ ಮಾಡಿದ್ರಂತ ಇದೇ ಹೇಳ್ತಾರೆ, ಅಧಿಕಾರಿಗಳು ಹೋಗಿದ್ದಾರೆ. ಇದೊಂದೇ ಮಾತು. ಅಧಿಕಾರಿಗಳು ಹೋಗಿದ್ದಾರೆ, ಏನ್ ಮಾಡಿದಾರೆ ಅನ್ನೋದು ಹೇಳ್ತಾ ಇಲ್ಲ. ತಂಗಡಿ ಗ್ರಾಮ ಹಂಗೆ, ಮನಗನಾಳ ಗ್ರಾಮ ಹಂಗೆ, ಇಲ್ಲಿ ಕೋಡಿಗಿರ ಹತ್ರ ಒಂದು ಲ್ಯಾಂಡರ್ ಅದು ಮಾಡಿದ ಅದನ್ನ ಹಂಗೆ. ಎಲ್ಲ ಡೂಪ್ಲಿಕೇಟ್ ಕೆಲಸಗಳು ನೀವು ಮಾಡ್ತಾ ಇರೋದು. ಸ್ನೇಹಿತರೆ, ನಾನು ಕೊನೆಯದಾಗಿ ನಿಮ್ಗೆಲ್ಲರಿಗೂ ಒಂದು ಮಾತಾಡೋಕೆ ಇಷ್ಟಪಡ್ತೇನೆ. ಲ್ಯಾಂಡ್ ಆರ್ಮಿದವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ನೀಡಿ, ನೀವು ಸಹಕಾರ ನೀಡಿ. ಯಾದಗಿರಿ ನ್ಯೂಸ್ಗೆ ಯಾವ ಗ್ರಾಮದಲ್ಲಿ ಇವರು, ಯಾವ ಪಟ್ಟಣದಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿ ಕೆಲಸ ಮಾಡಿ ಅದ್ರ ಬಗ್ಗೆ ನನಗೆ ಮಾಹಿತಿ ನೀಡಿ. ಧನ್ಯವಾದಗಳು.